ನಡೀತಾ ಇದೆಯಲ್ಲ ಸರ್, ಗೊತ್ತಿಲ್ಲ ನನಗೆ ಎಲ್ಲಿ ಯಾವ ಹಂತದಲ್ಲಿ ಚರ್ಚೆ ಅಲ್ಲ ಆಗ್ತಾ ಸರ್, ಇದೆಯೋ ಗೊತ್ತಿಲ್ಲ. ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿ ನಿಮ್ಮ ಹೆಸರನ್ನು ಕೂಡ ಕೇಳ್ಪಟ್ಟು ಮಂತ್ರಿಗಳು ನಾವೆಲ್ಲ ನಮ್ಮ ಹಂತದಲ್ಲಂತೂ ಆಗಿಲ್ಲ. ಎಲ್ಲಿ ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ. ತಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿ ಓಡಾಡ್ತಿದೆ ಸರ್ ಮುಂದಿನ CM ರೇಸು. ನಾನು ಹೇಳಿದ್ನಲ್ಲ, ಚರ್ಚೆನೇ ಆಗ್ತಾ ಇಲ್ಲ ಅಂದ್ರೆ ಯಾರ ಹೆಸರು ತಗೊಂಡು ಏನು ಮಾಡೋದು? ಚರ್ಚೆ ಆದ್ರೆ ಅವಾಗ ಇಂತಿಂಥವ್ರ ಚರ್ಚೆ ಆಯ್ತು, ಇಂತಿಂಥವ್ರ ಹೆಸರು ಬಂದಿದೆ, ಅವು ಎಲ್ಲ ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ಹೈಕಮಾಂಡ್ ಮಾಡ್ತದೆ ಸರ್, ಪರ್ಯಾಯ ನಾಯಕತ್ವ ಕಂಡುಕೋಬೇಕು ಈಗಲೇ ಅನ್ನುವಂಥ ಚಿಂತನೆ ನಡೀತಾ ಇದೆ ಅಂತ. ಗೊತ್ತಿಲ್ಲಪ್ಪ, ನಮಗೇನು ಗೊತ್ತಿಲ್ಲ. ನಿಮಗೇನಾರು ತಿಳಿಸಿದ್ರೆ ಅವರು ನೀವು ಇಡೀ ರಾಜ್ಯಕ್ಕೆ ಹೇಳ್ಬೋದು, ಹೇಗಿದ್ರು ಹೇಳ್ತೀರಲ್ಲ. ಸರ್, ಈ ಬಿಜೆಪಿ ನಾಯಕರ ವಿರುದ್ಧದ ಕೇಸ್ಗಳು ಎಲ್ಲಿವರೆಗೂ ಬಂತು ಸರ್? ಅವರು ಕೋರ್ಟ್ಗಳಲ್ಲಿ ನೋಡಿ, ಕೆಲವು ಈಗಾಗಲೇ ನಾವು ಚಾರ್ಜ್ ಶೀಟ್ ಮಾಡ್ತಾ ಇದ್ದೀವಿ. ಬಿಜೆಪಿ ನಾಯಕರು ಅಂತಲ್ಲ, ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು. ಈಗ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ವಿಷಯದಲ್ಲಿ ಈಗಾಗಲೇ ನಾವು ಚಾರ್ಜ್ ಶೀಟ್ ಹಾಕಿದ್ದೀವಿ. ಮತ್ತು ಬೋವಿ ನಿಗಮದ್ದು ಅದಕ್ಕೆ ಚಾರ್ಜ್ ಶೀಟ್ ಹಾಕೋಕೆ ರೆಡಿ ಇದ್ದೇವೆ. ಒಂದೊಂದೇ ಈ ರೀತಿ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಮಾಡಲೇಬೇಕಲ್ಲ, ಅದನ್ನು ಮಾಡ್ತಾ ಇದ್ದೀವಿ, ಒಂದೊಂದೇ ಮಾಡ್ತಾ ಇದ್ದೀವಿ. ಅದರಲ್ಲಿ BJP-ಯವರು ಇದ್ದಾರೆ, ಇನ್ನೊಬ್ರು ಇದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಅವ್ರು BJP-ಯವರು ಇದ್ರೆ ಕ್ರಮ ತಗೊಳ್ಳೋದು. ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ ಇಲ್ಲ, ಇವೆಲ್ಲ ಮೊದಲೇ ಇದ್ದಾವಲ್ಲ, ಇವೆಲ್ಲ ನಾವೇನು ಹೊಸದಾಗಿ ನಾವು ಹುಟ್ಟಾಕಿದ್ದ. ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ನಾವು ಹುಟ್ಟಾಕಿದ್ದ, ಬೋವಿ ನಿಗಮ ನಾವು ಹುಟ್ಟಾಕಿದ್ದ, ಶಶಿಕಲಾ ಜೊಲ್ಲೆ ಅವ್ರದ್ದು ನಾವು ಹುಟ್ಟಾಕಿದ್ದ, ನಿರಾಣಿ ಅವ್ರದ್ದು ನಾವು ಹುಟ್ಟಾಕಿದ್ದ. ಇದೆಲ್ಲ ಇದ್ದಾವೆ. ಅವೇನು ನಾವು ಮಾಡಿದರೆ ಏನಪ್ಪ ನಾವೇ ಹುಟ್ಟಾಕಿದ್ದೀವಿ ಅಂತ ಹೇಳ್ಬೋದು. ಅವೆಲ್ಲ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಮೇಲೆ ಆಪಾದನೆ ಮಾಡೋದು ಸರಿ ಕಾಣಿಸಲ್ಲ. ಇನ್ನು ಮುಂದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಅಂತನಾ ಸರ್ ಇದು? ಎಲ್ಲಿದೆ ಅಡ್ಜಸ್ಟ್ಮೆಂಟ್? ಅಲ್ಲ, ಇಲ್ಲಿವರೆಗೆ ಎಲ್ಲಿತ್ತು ಹೇಳಿ? ಸಾಫ್ಟ್ ಕಾರ್ನರ್ ಇಲ್ಲ ಹೇಳಕ್ಕಾಗ್ತದೆ. ನೋಡಿ, ಒಂದು ಸರ್ಕಾರ, ಒಂದು ವಿರೋಧ ಪಕ್ಷ, ಅವೆರಡೂ ಕೂಡ ಸರಿ ಸಮತೋಲನವಾಗಿ ನಡ್ಕೊಂಡು ಹೋಗಬೇಕಾಗುತ್ತೆ, ಸಾರ್ವಜನಿಕರ ದೃಷ್ಟಿಯಿಂದ ಮತ್ತು ರಾಜ್ಯದ ದೃಷ್ಟಿಯಿಂದ. ಅಲ್ಲಿ ಏರುಪೇರಾದಾಗ ಅಭಿವೃದ್ಧಿ ಕುಂಠಿತ ಆಗುತ್ತೆ, ಆಗಬಾರ್ದು ಅನ್ನೋದು ನಮ್ಮ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.